ರಾಗ ಶುದ್ಧ ಸಾವೇರಿ. ಕರೀಂದ್ರಾಣಾಂ ಶುಂಡಾಂ ಕನಕ ಕದಲಿ ಕಾಂಡ ಪಟಲೀಂ ಉಭಾಭ್ಯಾಂ ಊರುಭ್ಯಾಂ ಉಭಯಮಪಿ ನಿರ್ಜಿತ್ಯ ಭವತಿ ಸುವೃತ್ತಾಭ್ಯಾಂ ಪತ್ಯುಃ ಪ್ರಣತಿ ಕಠಿನಾಭ್ಯಾಂ ಗಿರಿಸುತೆ ವಿಧಿಜ್ಞೆ ಜಾನುಭ್ಯಾಂ ವಿಬುಧಕರಿ ಕುಂಭದ್ವಯಂ ಅಸಿ ಮತ್ತಗಜತತಿಯ ಸೊಂಡಿಲ್ಗಳಂ ಹೊಂಬಾಳೆಯತ್ತಲಿರುವ ಆ ಸ್ತಂಭಗಳ ನಿಕರಮಂ ಬಯಸಿ ಮತ್ತೆ ದುಂಡಾಗಿರ್ಪ ನಿನ್ನ ಪತಿಯಗ ಸದಾಶಿವಗೆ ಅನುದಿನಂ ನುತಿಯನು ಬಿತ್ತರದೆ ಗೈಯುವುದರಿಂ ಬಹಳ ಕಾಠಿಣ್ಯಯುಕ್ತ ಜಂಘೆಗಳಿಂದ ಗೆಲ್ವೆಯಲ್ತೆ ನೀನು ಶಕ್ತ ದಿಗ್ಧಂತಿ ಕುಂಭದ್ವಯವಾಯ ಹೇ ಗಿರಿಜೆ ವಿಧಿ ವಿನಯರ ಅಗ್ರೇಸರೆಗೆ ನೀನು ಗೆಲ್ವೆಯಲ್ತೆ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ಜ್ಞಾನಸಾಗರಾತ್ ಯತ್ಕೃಪಾಲೇಶಮಾತ್ರೇಣ ಮಲಿನೋ ನಿರ್ಮಲಾಯತೆ ದೇಶಿಕಂ ತಮಹಂ ವಂದೇ ಶ್ರೀಮಚ್ಛಂಕರ ಭಾರತೀಂ. 82ನೆಯ ಪದ್ಯದಲ್ಲಿ ಆಚಾರ್ಯರು ಜಗನ್ಮಾತೆಯ ತೊಡೆಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕರೀಂದ್ರಾಣಾಂ ಶುಂಡಾನ್ ಹೇಳುವಂತಹ ಈ ಪದ್ಯದಲ್ಲಿ ವಿಧಿಜ್ಞೆ ಆಚಾರವನ್ನು ಬಲ್ಲವಳೆ ಗಿರಿಸುತೆ ಹೇ ಗಿರಿಕುವರಿ ಭವತಿ ಹೇ ಪೂಜ್ಯಳೆ ತ್ವಂ ನೀನು ಕರೀಂದ್ರಾಣಾಂ ಸಲಗಗಳ ಶುಂಡಾನ್ ಸೊಂಡಿಲುಗಳನ್ನು ಕನಕ ಕದಲೀ ಕಾಂಡಪಟಲೀಂ ಬಂಗಾರದ ಬಣ್ಣದ ಬಾಳೆಯ ಕಂಬಗಳನ್ನೂ ಉಭಾಭ್ಯಾಂ ಊರುಭ್ಯಾಂ ನಿನ್ನೆರಡು ತೊಡೆಗಳಿಂದ ಉಭಯಂ ಅಪಿ ಸಲಗಗಳ ಸೊಂಡಿಲು ಮತ್ತು ಬಾಳೆ ಕಂಬ ಈ ಎರಡನ್ನೂ ನಿರ್ಜಿತ್ಯ ಗೆದ್ದು ಸುವೃತ್ತಾಭ್ಯಾಂ ಅತ್ಯಂತ ಸುಂದರವಾದ ಪತ್ಯು ನಿನ್ನ ಪತಿಯಾದ ಸದಾಶಿವನಿಗೆ ಪ್ರಣತಿ ಕಠಿನಾಭ್ಯಾಂ ನಮಸ್ಕಾರಗಳಿಂದ ಕಠಿಣವಾದ ಜಾನುಭ್ಯಾಂ ಮಂಡಿಗಳಿಂದ ವಿಬುಧ ಕರಿಕುಂಭದ್ವಯಮಪಿ ದಿಗ್ಧಂತಿಗಳ ಕುಂಭಸ್ಥಳಗಳ ಎರಡನ್ನೂ ನಿರ್ಜಿತ್ಯ ಗೆದ್ದು ಅಸಿ ಇದ್ದೀಯಾ. ಹೇ ಆಚಾರ ಸಂಪನ್ನಳೆ, ಹೇ ಗಿರಿನಂದಿನಿ, ಹೇ ಪರಮಪೂಜ್ಯಳೆ, ನಿನ್ನೆರಡು ತೊಡೆಗಳೂ ಮದ್ದಾನೆಯ ಸೊಂಡಿಲುಗಳ ಚಲುವನ್ನು ಮತ್ತು ಚಿನ್ನದ ಬಾಳೆಯ ಕಂಬಗಳ ಚಲುವನ್ನು ಮೀರಿಸ್ತಾ ಇದೆ. ಇದರ ಜೊತೆಗೆ ನಿನ್ನ ಪತಿಯಾದ ಸದಾಶಿವನಿಗೆ ಮಂಡಿಯೂರಿ ನಿರಂತರ ನಮಸ್ಕಾರ ಮಾಡುವುದರಿಂದ ಜಡ್ಡುಗಟ್ಟಿದ ನಿನ್ನೆರಡು ಮಂಡಿಗಳೂ ಐರಾವತದ ಕುಂಭಸ್ಥಳದ ಸೊಬಗನ್ನು ಸೋಲಿಸುವಷ್ಟು
ಸುಂದರವಾಗಿ ಕಾಣ್ತಾ ಇದೆ. ಇಂತಹ ಸುಂದರವಾದ ಅಂಗಾಂಗಗಳಿಂದಾಗಿ ನೀನು ಸುಂದರಿ ಅಂತ ಕರೆಸ್ಕೊಂಡಿದ್ದೀಯ. ಇದು ಸಾಮಾನ್ಯ ತಾತ್ಪರ್ಯ. ಇಲ್ಲಿ ಆಚಾರ್ಯರು ಒಂದು ವಿಶೇಷತೆಯನ್ನು ನಮಗೆ ಉಪಮಾಲಂಕಾರದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಅದೇನೆಂದರೆ, ಆನೆಯ ಸೊಂಡಲಿಗೂ ಕದಳಿ ಸ್ತಂಭಕ್ಕೂ ಸ್ತ್ರೀಯರ ತೊಡೆಗಳನ್ನು ಹೋಲಿಸುವುದು ಒಂದು ರೀತಿಯ ಕವಿಸಮಯ ಇದಾಗಿದೆ. ಜಗನ್ಮಾತೆಯ ಊರುದ್ವಯಗಳು ಅವುಗಳನ್ನೆಲ್ಲ ಸೋಲಿಸಿದೆ, ಅಂದರೆ ಅವುಗಳಿಗಿಂತ ಸುಂದರವಾಗಿದೆ ಎಂಬ ಭಾವನೆ ಇಲ್ಲಿ ತೋರಿ ಬರ್ತಾ ಇದೆ. ಪತಿಯು ಮನೆಗೆ ಬಂದಾಗ ಜಗನ್ಮಾತೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುವುದರಿಂದ ನೆಲಕ್ಕೆ ಊರಿದ ಜಾನುಗಳು, ಅಂದರೆ ಮೊಣಕಾಲುಗಳು ಕಠಿಣವಾಗಿರುತ್ತವೆ. ಅವು ವಿಬುಧಕರಿಯ ಐರಾವತವೆಂಬ ಆನೆಯ ಕುಂಭದ್ವಯವನ್ನು ಗೆದ್ದವು ಎಂದು ವರ್ಣನೆ. ಅವುಗಳಿಗೆ ಸಾದೃಶ್ಯವಿದೆಯೋ ಎಂಬಂತಿದೆ ಇದು. ಈ ರೀತಿಯಾಗಿ ಭಗವತ್ಪಾದರು ಇಲ್ಲಿ ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಕೆಯ ತೊಡೆಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವಿಧಿಜ್ಞೆ ಹೇಳುವಂತಹ ಶಬ್ದವನ್ನು ಆಚಾರ್ಯರು ಪ್ರಯೋಗ ಮಾಡ್ತಾ ಇದ್ದಾರೆ. ವೇದಾರ್ಥವಾದ ವಿಧಿಯನ್ನು ತಿಳಿದಿರುವವಳು ಜಗನ್ಮಾತೆ. ಅವಳು ಸರ್ವಜ್ಞಳು ಅಥವಾ ವೇದಾರ್ಥವನ್ನು ಅನುಷ್ಠಾನ ಮಾಡುವವಳು ಎಂದು ಈ ಪದದ ಅರ್ಥ ಇದೆ. ಆದ್ದರಿಂದ ಪ್ರತಿದಿನವೂ ಪತಿಗೆ ನಮಸ್ಕಾರ ಮಾಡುವುದು ವಿಧಿವಿಹಿತವಾಗಿದೆ ಎಂದು ನಾವು ತಿಳಿದುಕೊಳ್ಬೇಕು. ಇದು ಒಂದು ರೀತಿಯ ಆಚರಣೆ. ಪತಿಯಾದ ಪರಮೇಶ್ವರನ ಹೆಚ್ಚುಗಾರಿಕೆಯನ್ನು ಅನುಸರಿಸಿ ಈ ರೀತಿಯಾದಂತಹ ಒಂದು ವಿಧಿ ಅನವರತವೂ ಜಗನ್ಮಾತೆಯಿಂದ ನಡೆಯುತ್ತೆ ಅಂತ ನಾವು ತಿಳಿದುಕೊಳ್ಬೇಕು. ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಊರು ತೊಡೆಯ ವರ್ಣನೆ ಹೀಗಿದೆ: ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋರುದ್ವಯಾನ್ವಿತ. ತನ್ನ ಪತಿಯಾದ ಕಾಮೇಶನಿಗೆ ಮಾತ್ರ ಮಾರ್ಧವ ಸುಖದ ಸೌಭಾಗ್ಯವನ್ನು ಉಣಿಸುವ ತೊಡೆಗಳು ಉಳ್ಳವಳು ಜಗನ್ಮಾತೆ ಅಂತ. ಧಾರಕಾಸುರನೆಂಬ ರಾಕ್ಷಸನನ್ನು ಕೊಂದ ಕಾಳಿಕಾಸ್ವರೂಪಿಯಾದ ಶ್ರೀದೇವಿ ಶಿಶುರೂಪದ ಕಾಮೇಶನನ್ನು, ಶಿವನನ್ನು ತೊಡೆಗಳ ಮೇಲೆ ಮಲಗಿಸಿಕೊಂಡು ಹಾಲನ್ನು ಉಣ್ಣಿಸಿದಳು. ಆಗ ಅವನಿಗೆ ದೇವಿಯ ಮೃದುವಾದ ತೊಡೆಗಳ ಸೌಭಾಗ್ಯದ ಅನುಭವ ಉಂಟಾಯಿತು ಅಂತ ನಾವು ಲಲಿತಾ ಸಹಸ್ರನಾಮದ ಕೆಲವು ವ್ಯಾಖ್ಯಾನಗಳಲ್ಲಿ ಕಾಣುತ್ತೇವೆ. ತೊಡೆಯ ಹಿರಿಮೆ ಅತ್ಯಂತ ದೊಡ್ಡದು. ಸೌಂದರ್ಯದ ಖನಿ ಊರ್ವಶಿ ಹುಟ್ಟಿದ್ದು ನಾರಾಯಣನ ತೊಡೆಯಿಂದ. ಆದ್ದರಿಂದಲೇ ಅವಳನ್ನು ಊರ್ವಶಿ ಎಂದು ಕರೆದರು. ತಮ್ಮ ತೊಡೆಗಳಿಂದ ನರನಾರಾಯಣರು ಊರ್ವಶಿಯನ್ನಷ್ಟೇ ಅಲ್ಲದೆ ಇತರ ಅಪ್ಸರೆಯನ್ನು ಸೃಷ್ಟಿಸಿದರು. ರಂಭೆ, ಮೇನಕೆ, ತಿಲೋತ್ತಮೆ, ಪುಷ್ಪಗಂಧಿ, ಸುಕೇಳಜ, ಮಹಾಶ್ವೇತ, ಮನೋರಮ, ಪ್ರಮದ್ವರ, ಚಾರುಹಾಸಿನಿ, ಸಂಗೀತಜ್ಞ, ಘೃತಾಚಿ, ಚಂದ್ರಪ್ರಭಾ, ಕೋಕಿಲ, ಭಾಷಿಣಿ, ಅಂಬುಜಾಕ್ಷಿ, ವಿದ್ಯುನ್ಮಾಲ, ಕಾಂಚನಮಾಲಿನಿ ಮೊದಲಾದ ಅಪ್ಸರೆಯರೆಲ್ಲ ಊರು ಅಂದರೆ ತೊಡೆಯಿಂದ ವಿಶೇಷವಾಗಿ ಬೆಳಕಿಗೆ ಬಂದವರು ಅಂತ ನಮಗೆ ತಿಳಿದು ಬರುತ್ತೆ. ಈ ಎಲ್ಲ ಅಪ್ಸರೆಯರ ಊರು ಸೌಂದರ್ಯ ಮಹತ್ವಕ್ಕೆ ಒಂದು ಉದಾಹರಣೆ ಅಂತ ಕವಿಗಳು ಅಲ್ಲಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ವರ್ಣಿಸಿದ್ದನ್ನು ನಾವು ಗಮನಿಸಬಹುದು. ಸರ್ವೇಶ್ವರಿಯಾದಂತಹ ಜಗನ್ಮಾತೆಯ ಊರು ಆನೆಯ ಸೊಂಡಿಲು ಬಾಳೆಯ ಕಂಬದ ಹಾಗೆ ಎಂದು ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ ಅಂತ ನಾವು ತಿಳ್ಕೊಳ್ಬೇಕು. ಜಲಸ್ತಂಭನ ವಿದ್ಯಾಸಿದ್ಧಿಯನ್ನು ಪಡೆಯುವಂಥವರು ಅಥವಾ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಸ್ವಿಮ್ಮಿಂಗ್, ಅದರಲ್ಲಿ ಪರಿಣಿತಿಯನ್ನು ಪಡಿಬೇಕು ಅಂತಿದ್ದರೆ ಈ ಒಂದು ಮಂತ್ರವನ್ನು ಸದಾ ಅನುಷ್ಠಾನ ಮಾಡಬೇಕು ಅಂತ ನಮಗೆ ವ್ಯಾಖ್ಯಾನಗಳಿಂದ ತಿಳಿದು ಬರುವಂತಹ ಅಂಶವಾಗಿದೆ. ಜಲ ಸಂಬಂಧಿ ಕಾಯಿಲೆಗಳಿಗೂ
ಇದು ಉತ್ತಮವಾದಂತಹ ಒಂದು ಔಷಧ. ಇದನ್ನು ಪಠಿಸುವುದರಿಂದ ಜಲಸಂಬಂಧಿಯಾದ ಅನೇಕ ಕಾಯಿಲೆಗಳು ನಾಶವಾಗಿ ಹೋಗ್ತವೆ ಅಂತಲೂ ನಮಗೆ ತಿಳಿದು ಬರುತ್ತೆ. ಇಂತಹ ಅನುಪಮವಾದಂತಹ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠಿಸಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ.